Hi, we are back with ಮತ್ತೆ ಬಂದಿದ್ದೀನಿ ಹಿಸ್ಟ್ರಿ ಬೇಸಿಕ್ಸ್ ಟಾಪಿಕ್ ತಗೊಂಡು ಇವತ್ತು ನಾವು ಯಾಕೆ ಹಿಸ್ಟ್ರಿ ಬೇಸಿಕ್ಸ್ ಚಾಲು ಮಾಡಬೇಕಪ್ಪ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸ್ಟಡಿಂಗ್ ಹಿಸ್ಟ್ರಿ ಬೇಸಿಕ್ಸ್ ಅಂತಂದ್ರೆ ನಾವು ಏನು ಮುಂದೆ ವರ್ಡ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಮಗೆ ಬೇಸಿಕ್ ನಾಲೆಜ್ ಇರಬೇಕು. ಅದು ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಯೂಸ್ ಆಗೋದಿಲ್ಲ. ಹಿಸ್ಟ್ರಿ ಕಲಿಯುವಾಗ ಬೇಸಿಕ್ಸ್ ಕರೆಕ್ಟ್ ಇಲ್ಲ ಅಂತಂದ್ರೆ ನಾವು ಮುಂದಿನ ಏನೋ ಆಸ್ಪೆಕ್ಟ್ಸ್ ಕರೆಕ್ಟಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತಿಂದು ಥಿಂಗ್ಸ್ ನಾವೇನೇನು ಡಿಸ್ಕಸ್ ಮಾಡ್ತೀವಪ್ಪ ಅಂತಂದ್ರೆ ಡೆಫಿನಿಷನ್ ಆಫ್ ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಅಂದ್ರೆ ಏನು, ಏನಂತ ಅದರ ಕ್ಲಾಸಿಫಿಕೇಶನ್ ಅಂದ್ರೆ ಏನು. ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಡೇಟಿಂಗ್ ಮೆಥಡ್ಸ್ ಅಂತ ಯೂಸ್ ಮಾಡ್ತೀವಿ. ಡೇಟಿಂಗ್ ಮೆಥಡ್ಸ್ ನಲ್ಲಿ ಬೇಸಿಕ್ ಇದರಲ್ಲಿ ಒಂದು 2 ವರ್ಡ್ಸ್ ಬರ್ತವೆ. ಅನ್ನ ಡೊಮಿನೋ ಅಂದ್ರೆ ಏನು, ಬಿಫೋರ್ ಕ್ರೈಸ್ಟ್ ಅಂತಂದ್ರೇನು, ಶಾಲಿವಾಹನ ಶಕ ಅಂದ್ರೇನು, ಅಲ್ ಹಿಜರ ಅಂದ್ರೇನು, ಕಾಮನ್ ಏರಾ, ಕ್ರಿಶ್ಚಿಯನ್ ಏರಾ ಅಂದ್ರೆ ಏನು. ಓಕೆ, ಈಗ ಫಸ್ಟಿಗೆ ಬರೋದು ಹಿಸ್ಟ್ರಿ. ಹಿಸ್ಟ್ರಿ ಅಂತಂದ್ರೆ ಏನಪ್ಪ, ಮನುಷ್ಯಗೆ ರಿಲೇಟೆಡ್ ಹಿಂದೆ ಆಗಿದ್ದಂತ ಘಟನೆಯನ್ನು ಸ್ಟಡಿ ಮಾಡೋದಕ್ಕೆ ಹಿಸ್ಟ್ರಿ ಅಂತಾರೆ. ಇಟ್ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್ ರಿಲೇಟೆಡ್ ಟು human particular to human affairs is called as human or is called as history. Okay, history ನಾವು 3 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕ್ಲಾಸಿಫೈ ಮಾಡ್ತೀವಿ, ಇನ್ನೊಂದು ಮಿಡಿವಲ್ ಹಿಸ್ಟ್ರಿ ಅಂತ ಕ್ಲಾಸಿಫೈ ಮಾಡ್ತೀವಿ, ಇನ್ನೊಂದು ಮಾಡರ್ನ್ ಹಿಸ್ಟ್ರಿ ಅಂತ ಕ್ಲಾಸಿಫೈ ಮಾಡ್ತೀವಿ. ಓಕೆ, ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಇಂಡಿಯನ್ ಹಿಸ್ಟ್ರಿ? ಇಂಡಿಯನ್ ಹಿಸ್ಟ್ರಿಯಿಂದ ಡ್ಯೂರೇಷನ್ ಎಲ್ಲಿಂದ ಎಲ್ಲಿ ತನಕ ಐತಪ್ಪ ಅಂತಂದ್ರೆ 3500 BC ದಿಂದ 1947 AD ವರೆಗೂ. 3500 BCನೇ ಯಾಕೆ ನಾವು ಕನ್ಸಿಡರ್ ಮಾಡೀವಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ಓಕೆ, ಈಗ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ. ಏನ್ಷಿಯಂಟ್ ಹಿಸ್ಟ್ರಿ ಎಲ್ಲಿಂದ ಎಲ್ಲಿ ಮಟ್ಟ ಎಕ್ಸ್ಟೆನ್ಷನ್ ಐತಿ? 3500 BC ದಿಂದ 1206 AD ವರೆಗೂ ಐತಿ. 3500 BC ದಿಂದ 1206 AD ವರೆಗೂ ಯಾವ ಹಿಸ್ಟ್ರಿ ಬರ್ತದೆ ಆ ಹಿಸ್ಟ್ರಿಗೆ ನಾವೇನಂತ ಕರಿತೀವಿ? ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಓಕೆ, ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಓಕೆ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನೇನು ಬರುತ್ತೆ? ಏನ್ಷಿಯಂಟ್ ಹಿಸ್ಟ್ರಿ ಒಳಗೆ ಹರಪ್ಪನ್ ಸಿವಿಲೈಸೇಷನ್ ಬರ್ತದೆ, ವೇದಿಕ್ ಸಿವಿಲೈಸೇಷನ್ ಬರ್ತದೆ. ವೇದಿಕ್ ಸಿವಿಲೈಸೇಷನ್ ಒಳಗೆ ಮತ್ತೆ 2 ವಿಧವಾಗಿದೆ. ಒಂದು ಲೇಟರ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ, ಒಂದು ಅರ್ಲಿ ವೇದಿಕ್ ಪೀರಿಯಡ್ ಅಂತ ಬರ್ತದೆ. ಬುದ್ಧಿಸಂ ಬಗ್ಗೆ ಬರ್ತದೆ, ಜೈನಿಸಂ ಬಗ್ಗೆ ಬರ್ತದೆ. ಡಿಫರೆಂಟ್ ಕ್ಯಾಟಗರೀಸ್ ಬಗ್ಗೆ ನಾವು ಡಿಫರೆಂಟ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಕರಿತೀವಿ. ಮಿಡಿವಲ್ ಹಿಸ್ಟ್ರಿ ಬರ್ತದೆ. ಮಿಡಿವಲ್ ಹಿಸ್ಟ್ರಿ ಎಲ್ಲಿಂದ ಎಲ್ಲಿ ಮಟ್ಟ ಎಕ್ಸ್ಟೆಂಡ್ ಆಗ್ತದಪ್ಪ ಅಂತಂದ್ರೆ 1206 AD ದಿಂದ 1707 AD ವರೆಗೂ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಮಿಡಿವಲ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಮಿಡಿವಲ್ ಹಿಸ್ಟ್ರಿಗೆ ಪಾಪ್ಯುಲರ್ಲಿ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮುಸ್ಲಿಂ ರೂಲ್ ಅಂತ ಕರಿತೀವಿ. ಯಾಕೆ ಮುಸ್ಲಿಂ ರೂಲ್ ಅಂತ ಕರಿತೀವಪ್ಪ ಅಂತಂದ್ರೆ ಈ 500 ಇಯರ್ಸ್ನಾಗ ಮುಸ್ಲಿಂ ರೂಲರ್ಸ್ ಏನದಾರಲ್ಲ ಇಂಡಿಯನ್ ಆಲ್ಮೋಸ್ಟ್ ಆಲ್ ಇಂಡಿಯಾ ಒಳಗೆ ರೂಲ್ ಮಾಡಿದ್ದುಂಟು. ಅದಕ್ಕೆ ನಾವೇನಂತ ಕರಿತೀವಿ? ಮಿಡಿವಲ್ ಹಿಸ್ಟ್ರಿಗೆ ಮುಸ್ಲಿಂ ರೂಲ್ ಅಂತ ಪಾಪ್ಯುಲರ್ಲಿ ಕರಿತೀವಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತಪ್ಪ ಅಂತಂದ್ರೆ 1707 to 1947 AD. 1707 AD to 1947 AD ಏನಂತ ಕರಿತೀವಿ ನಾವು? ಮಾಡರ್ನ್ ಹಿಸ್ಟ್ರಿ ಅಂತ ಕರಿತೀವಿ. ಮಾಡರ್ನ್ ಹಿಸ್ಟ್ರಿ ಒಳಗೆ ನಾವು ಯಾವ ಆಸ್ಪೆಕ್ಟ್ಸ್ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಬ್ರಿಟಿಷ್ ರೂಲ್ ಏನ್ ಮಾಡಿದ್ರು, ಬ್ರಿಟಿಷರು ನಮ್ಮನ್ನು ಹೆಂಗ್ ಆಳ್ವೆ ಮಾಡಿದ್ರು, ಆಮೇಲೆ ನಮ್ಗೆ ಹೆಂಗ್ ಫ್ರೀಡಮ್ ಸಿಕ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಇಟ್ ಈಸ್ ಆಲ್ ಅಬೌಟ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂಡ್ ಫ್ರೀಡಮ್ ಮೂವ್ಮೆಂಟ್ which is constituted in modern history, which belongs to the age of 1707 AD to 1947 AD. ಓಕೆ, ಇದು ಆಗಿಂದ ನಾವು ಹಿಸ್ಟ್ರಿ ಬರ್ದೇ ಇಲ್ಲ ಅಂತೇನೆ ಅನ್ಕೋಬಹುದು ನಾವು. ಇದಾಗಿಂದ ಇಲ್ಲಿ ಮಟ್ಟ 1947 ತಕ್ಕನೇ ಯಾಕೆ ಹಿಸ್ಟ್ರಿ ಕನ್ಸಿಡರ್ ಮಾಡ್ತೀವಿ? ಅದು ಆಗಿಂದ ಏನು ಹಿಸ್ಟ್ರಿನೇ ಇಲ್ಲ ಅಂತ ನಾವು ಕೆಲವೊಂದು ಕ್ವಶನ್ ನಾವೇ ಕೇಳ್ಕೋಬಹುದು. ಇದಾಗಿಂದು ಹಿಸ್ಟ್ರಿ ಅಂತ ಐತಿ, ಬಟ್ ನಾವು ವಿ ಕನ್ಸಿಡರ್ ಇಟ್ ಆಸ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ನಾವು ಹೇಳ್ತೀವಿ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಏನೇನಾಗೈತಿ ಅದಕ್ಕೆ ನಾವು ಕೆಲವರು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಕೆಲವರು ಅದನ್ನ ಹಿಸ್ಟ್ರಿ ಕನ್ಸಿಡರ್ ಮಾಡ್ತಾರೆ, ಕೆಲವರು ಪೊಲಿಟಿಕಲ್ ಇವೆಂಟ್ಸ್ ಕನ್ಸಿಡರ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಬಟ್ ದೇರ್ ಈಸ್ ಹಿಸ್ಟ್ರಿ ಆಫ್ಟರ್ 1947 ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆ, ನೆಕ್ಸ್ಟ್ ನಾವು ಕಲಿಯೋದು ಯಾವ್ದಪ್ಪ ಅಂತಂದ್ರೆ ಡೇಟಿಂಗ್ ಮೆಥಡ್ಸ್. ಡೇಟಿಂಗ್ ಮೆಥಡ್ಸ್ ಯಾಕೆ ಡೇಟಿಂಗ್ ಮೆಥಡ್ಸ್ ಇಂಪಾರ್ಟೆಂಟ್ ಅಪ್ಪ? ಡೇಟಿಂಗ್ ಮೆಥಡ್ಸ್ ಎದಕ್ಕಪ್ಪ ಅಂತಂದ್ರೆ ಹಿಸ್ಟ್ರಿ ನಾವು ಯಾವಾಗಲೂ ಕ್ರೋನಾಲಜಿಕಲಿ ಸ್ಟಡಿ ಮಾಡಬೇಕು. ಕ್ರೋನಾಲಜಿ ಅಂತಂದ್ರೆ ಏನು? ಟೈಮ್ ಟು ಟೈಮ್. ಅಂದ್ರೆ ಇವತ್ತು 2016 25th ನವೆಂಬರ್ ನಾ ಇವತ್ತು ಏನೇನು ಕೆಲಸ ಮಾಡಿದೆ, ನಿನ್ನೆ ನಾನು 24th ನವೆಂಬರ್ ಏನೇನು ಕೆಲಸ ಮಾಡಿದೆ, ಹಂಗ ನಾನು ಸ್ಟಡಿ ಮಾಡಿದ್ರೆ ನನ್ನ ಲೈಫ್ ಬಗ್ಗೆ ನಾನು ಸ್ಟಡಿ ಮಾಡ್ಕೋಬಹುದು. ಈ ಟೈಪ್ ಸ್ಟಡಿ ಮಾಡಿದ್ರೆ ಹಿಸ್ಟ್ರಿ ಬರೀಬಹುದು. ಅದಕ್ಕೆ ಕ್ರಾನಾಲಜಿಕಲ್ ಆರ್ಡರ್ನಾಗ ನಾವು ಸ್ಟಡಿ ಮಾಡ್ಬೇಕಂತಂದ್ರೆ ನಮ್ಮ ಡೇಟಿಂಗ್ ಮೆಥಡ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಅದಕ್ಕೆ ಡೇಟಿಂಗ್ ಮೆಥಡ್ಸ್ ಸ್ಟಡಿ ಮಾಡ್ತೀವಿ. ಡೇಟಿಂಗ್ ಮೆಥಡ್ಸ್ ಅಲ್ಲಿ 2 ಬೇಸಿಕ್ ಥಿಂಗ್ಸ್ ಅದಾವ, ಒಂದು AD ಮತ್ತು ಒಂದು BC. AD ಅಂದ್ರೆ ಏನಪ್ಪಾ ಅಂತಂದ್ರೆ ಅನ್ನ ಡೊಮಿನಿ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ AD. ಇನ್ನೊಂದು ಥಿಂಗ್ ಯಾವ್ದಪ್ಪ ಅಂತಂದ್ರೆ ಬಿಫೋರ್ ಕ್ರೈಸ್ಟ್ BC ಅಂತ ಕರಿತೀವಿ. ಓಕೆ, ಅನ್ನ ಡೊಮಿನೋ ಬಹಳ ಮಂದಿ ಏನ್ ತಿಳ್ಕೊಂಡಾರೆ, ಅನ್ನ ಡೊಮಿನೋ ಈಸ್ ನಥಿಂಗ್ ಬಟ್ ಆಫ್ಟರ್ ಡೆತ್ ಅಂತ ತಿಳ್ಕೊಂಡ್ರೆ, ವಿಚ್ ಈಸ್ 100% ರಾಂಗ್. 100% ರಾಂಗ್. 10 ಸತಿ ಹೇಳ್ತೀನಿ, AD ಈಸ್ ನಾಟ್ ಆಫ್ಟರ್ ಡೆತ್. AD ಈಸ್ ನಥಿಂಗ್ ಬಟ್ ಅನ್ನ ಡೊಮಿನಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಲ್ಯಾಟಿನ್ ಫ್ರೇಸ್ ನಾಗ ಅನ್ನ ಡೊಮಿನಿ ಮೀನ್ಸ್ ಇಯರ್ ಆಫ್ ಲಾರ್ಡ್ ಅಂತ ಹೇಳ್ತೀವಿ. ಇಯರ್ ಆಫ್ ಲಾರ್ಡ್ ಅಂತಂದ್ರೆ ಏನು? ಇಯರ್ ಆಫ್ ಲಾರ್ಡ್ ಅಂತಂದ್ರೆ ಈ ದಿನ, ಈ ಇಯರ್
ಈ ಇಯರ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದಂತ ಇಯರಿಗೆ ನಾವು ಅನ್ನಾ ಡೊಮಿನಿ ಅಂತ ಕರಿತೀವಿ. ಅನ್ನಾ ಡೊಮಿನಿ ಯೇಸು ಕ್ರಿಸ್ತ ಹುಟ್ಟಿದ ದಿನದಿಂದ ದ ಪೀರಿಯಡ್ ಆಫ್ಟರ್ ಯೇಸು ಕ್ರಿಸ್ತ ಬರುತ್ತೆ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ಪೀರಿಯಡ್ ದಿಂದ ಏನ್ ನಾವು ಡೇಟಿಂಗ್ ಮೆಜರ್ ಮಾಡ್ತೀವಿ ಅದಕ್ಕೆ ಎಡಿ ಅಂತ ಕರಿತೀವಿ. ಓಕೆ, ಯೇಸು ಕ್ರಿಸ್ತ ಹುಟ್ಟಕ್ಕಿಂತ ಮೊದಲಿಂದ ನಾವು ಪೀರಿಯಡ್ ಏನ್ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಬಿಸಿ ಅಂತ ಕರಿತೀವಿ. ಸೊ ಅನ್ನಾ ಡೊಮಿನಿ ಈಸ್ ಅ ಲ್ಯಾಟಿನ್ ಫ್ರೇಸ್ ವಿಚ್ ಟೆಲ್ಸ್ ಅಸ್ ದ ಇಯರ್ ಆಫ್ ಲಾರ್ಡ್ ವಿಚ್ ಮೀನ್ಸ್ ಇಯರ್ ಆಫ್ ಲಾರ್ಡ್. ಇಯರ್ ಆಫ್ ಲಾರ್ಡ್ ಅಂತಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದಂತ ಇಯರ್. ಓಕೆ, ಜೀಸಸ್ ಕ್ರೈಸ್ಟ್ ಹುಟ್ಟಿದಂತ ಇಯರಿಗೆ ನಾವು ಇದು ಅಂತ ಕರಿತೀವಿ. ಎಡಿ ಹೆಂಗ್ ಕೌಂಟ್ ಮಾಡ್ತಿತ್ತಪ್ಪ ಅಂದ್ರೆ ಎಡಿ ಈಸ್ ಇನ್ ಅಸೆಂಡಿಂಗ್ ಆರ್ಡರ್. ಎಡಿ ಈಸ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಇವತ್ತು 1 ಅಂತಂದ್ರೆ ನಾಳೆ 2. ಓಕೆ, 1 AD, 2 AD, 3 AD, so on up to 2016 AD. ನಾವು ಈಗ ಇರೋದಂತ 2016 AD. ಓಕೆ, ಇಲ್ಲಿ ಮಟ್ಟ ಬರ್ತದೆ. ಬಿಫೋರ್ ಕ್ರೈಸ್ಟ್ ಅಂತಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟುಕ್ಕಿಂತ ಮೊದಲಿನ ಪೀರಿಯಡ್ ನಾವು ಹೆಂಗ್ ಮೆಜರ್ ಮಾಡ್ತೀವಿ ಆ ಪೀರಿಯಡ್ ಆಫ್ ಮೆಜರ್ಮೆಂಟ್ ಗೆ ನಾವೇನಂತ ಕರಿತೀವಿ ಬಿಫೋರ್ ಕ್ರೈಸ್ಟ್ ಅಂತ ಮೆಜರ್ ಮಾಡ್ತೀವಿ. ಓಕೆ, ಬಿಫೋರ್ ಕ್ರೈಸ್ಟ್ ಹೆಂಗಿರ್ತೈತಪ್ಪ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ನಾಗ ಇರ್ತೈತಿ. ಲಕ್ಷ ಇರಲಿ, ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ನಾವು ಏನ ಹೇಳಿದೆ ಏನ್ಷಿಯಂಟ್ ಪೀರಿಯಡ್, ಏನ್ಷಿಯಂಟ್ ಹಿಸ್ಟ್ರಿ ಅಂತ. ಏನ್ಷಿಯಂಟ್ ಹಿಸ್ಟ್ರಿ ಹೆಂಗ್ ಸ್ಟಡಿ ಮಾಡಿದ್ವಿ ನಾವು 3500 BC ಟು 1206 AD ಅಂತ ಹೇಳಿದ್ರು. 3500 BC ಇದ್ದಿದ್ದು 3400 BC ಆಗ್ತದೆ. 3400 BC, 3300 BC, 3200 BC, 3200 BC, so on up to birth of Jesus which is considered as 0. ಅಪ್ ಟು ಬರ್ತ್ ಆಫ್ 0 ಏನೈತಿ ಡಿಕ್ರೀಸಿಂಗ್ ಆರ್ಡರ್ ದಾಗ ನಾವು BC ಅನ್ನು ಸ್ಟಡಿ ಮಾಡ್ತೀವಿ. 0 ಬರ್ತೈತಿ, ಅಲ್ಲಿ ಜೀಸಸ್ ಕ್ರೈಸ್ಟ್ ಬರ್ತ್ ಆಗ್ತೈತಿ. ಜೀಸಸ್ ಕ್ರೈಸ್ಟ್ ಬರ್ತ್ ಆಗಿಂದ ಮುಂದೆ ಏನು ಪೀರಿಯಡ್ ನಾವು ಕೌಂಟ್ ಮಾಡ್ತೀವಿ 1 AD, 2 AD, 2 on up to 2016 AD ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಮೇಲೆ ಅನ್ನಾ ಡೊಮಿನಿ ಅಂತಂದ್ರೆ ಅಂಡ್ ಬಿಫೋರ್ ಕ್ರೈಸ್ಟ್ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಪಾಯಿಂಟ್ ಐತಿ ಬರ್ತ್ ಆಫ್ ಜೀಸಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬರ್ತ್ ಆಫ್ ಜೀಸಸ್ ಗಿಂತ ಮೊದಲಿಗೆ ಏನೇನು ಪೀರಿಯಡ್ ಆಗೈತಿ ಅದಕ್ಕೆ ನಾವು BC ಅಂತ ಕರಿತೀವಿ. ಬರ್ತ್ ಆಫ್ ಜೀಸಸ್ ಆಗಿಂದ ಆಮೇಲೆ ಏನ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅದನ್ನ AD ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ರಿಶ್ಚಿಯನ್ ಎರಾ. ಕ್ರಿಶ್ಚಿಯನ್ ಎರಾ ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮದವರು ಫಾಲೋ ಮಾಡುವಂತ ಒಂದು ಕ್ಯಾಲೆಂಡರ್, ಫಾಲೋ ಮಾಡುವಂತ ಡೇಟಿಂಗ್ ಮೆಥಡ್ ಅನ್ನ ಕ್ರಿಶ್ಚಿಯನ್ ಎರಾ ಅಂತ ಕರಿತೀವಿ ನಾವು. ಓಕೆ, ಕ್ರಿಶ್ಚಿಯನ್ ಎರಾ ಎದ್ರ ಮೇಲೆ ಡಿಪೆಂಡೆಂಟ್ ಇತ್ತಪ್ಪ ಅಂತಂದ್ರೆ ಬರ್ತ್ ಆಫ್ ಜೀಸಸ್. ನಾವೇನಾಗ ಸ್ಟಡಿ ಮಾಡಿದ್ದಿಲ್ಲ ಕ್ರಿಶ್ಚಿಯನ್ ಎರಾನೇ ಆಲ್ಮೋಸ್ಟ್. ಬರ್ತ್ ಆಫ್ ಜೀಸಸ್ ಅಂದ್ರೆ ಏನ್ ಹೇಳ್ತಿತ್ತಪ್ಪ ಅಂತಂದ್ರೆ ಲ್ಯಾಟಿನ್ ಒಳಗ ಇಯರ್ ಆಫ್ ಲಾರ್ಡ್ ಅಂತ ಕರಿತೀವಿ. ಅನ್ನಾ ಡೊಮಿನಿ, ಇಯರ್ ಆಫ್ ಲಾರ್ಡ್. ಬರ್ತ್ ಆಫ್ ಜೀಸಸ್ ಕಿಂತ ಹಿಂದಿಂದ ನಾವು ಸ್ಟಡಿಗೆ ಏನಂತ ಕರಿತೀವಿ ಬಿಫೋರ್ ಕ್ರೈಸ್ಟ್ ಅಂತ ಕರಿತೀವಿ. ಅದು ಆಗಿಂದ ಮುಂದೆ ಏನು ಸ್ಟಡಿ ನಾವು ಮಾಡ್ತೀವಿ ಅದಕ್ಕೆ AD ಅಂತ ಆಡ್ ಮಾಡ್ತೀವಿ. ಇಯರ್ ಮುಂದೆ AD ಅಂತ ಆಡ್ ಮಾಡ್ತೀವಿ. ಅದೇ ನಥಿಂಗ್ ಬಟ್ ಅನ್ನಾ ಡೊಮಿನಿ. ಆಮೇಲೆ AD ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, BC ಈಸ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಓಕೆ, ಇಲ್ಲಿಂದ 0 ನಾ ಹೇಳಿದ್ದೆ. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ 3500 BC, 2500 BC ಆಗ್ತದೆ, 1500 BC ಆಗ್ತದೆ, 500 BC ಆಗ್ತದೆ. ಆಮೇಲೆ 0 ಇಲ್ಲೇನೈತಪ್ಪ ಅಂತ ಬರ್ತ್ ಆಫ್ ಜೀಸಸ್, ಬರ್ತ್ ಆಫ್ ಲಾರ್ಡ್ ಅಂತ ಹೇಳ್ಬೋದು. ಆಮೇಲೆ 500 BC ನೆಕ್ಸ್ಟ್ AD ಇಂದ ಚಾಲು ಆಗ್ತೈತಿ. 500 AD ಇದ್ದಿದ್ದು 1500 AD ಆಗ್ತದೆ. 1500 AD 2000 AD ಆಗ್ತದೆ. ಈಗ ಪ್ರೆಸೆಂಟ್ಲಿ ವಿ ಆರ್ ಇನ್ 2016 AD. ಓಕೆ, ಇವೆರಡು ನೆನ್ಪಿಟ್ಕೋರಿ. 78 AD ವಿಚ್ ಇಸ್ ಕಾಲ್ಡ್ ಎಸ್ ಶಾಲಿವಾನ ಶಕ. ಶಾಲಿವಾನ ಶಕ ಅಂದ್ರೆ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಲೈಡ್ ನಾಗ ಹೇಳ್ತೀನಿ. 622 AD ಅನ್ನು ನೆನಪಿಟ್ಕೋರಿ. 622 AD ಅಂತಂದ್ರೆ ಏನು? ಅಲ್ ಹಿಜರಾ ಅಂತ ಕರಿತೀವಿ. ಅಲ್ ಹಿಜರಾ ಅಂದ್ರೆ ಏನು ಅನ್ನೋದು ನಾನು ನೆಕ್ಸ್ಟ್ ಸ್ಲೈಡ್ ನಾಗೂ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಶಾಲಿವಾನ ಶಕ. ಶಾಲಿವಾನ ಶಕ ಅಂತಂದ್ರೆ ಹಿಂದೂಗಳ ಪ್ರಕಾರ ಒಂದು ಡೇಟಿಂಗ್ ಸಿಸ್ಟಮ್ ಕನ್ಸಿಡರ್ ಮಾಡ್ತಾರೆ. ಹಿಂದೂಗಳ ಡೇಟಿಂಗ್ ಸಿಸ್ಟಮ್ ಏನಂತ ಕರಿತೀವಿ ನಾವು? ಶಾಲಿವಾನ ಶಕ ಅಂತ ಕರಿತೀವಿ. ಓಕೆ, ಇಂಡಿಯನ್ ನ್ಯಾಷನಲ್ ಕ್ಯಾಲೆಂಡರ್ಸ್ ಏನೇನದಾವಲ್ಲ ಎಲ್ಲಾ ಬೇಸ್ಡ್ ಆನ್ ಶಾಲಿವಾನ ಶಕ ಅದಾವ. ಇಂಡಿಯನ್ ನ್ಯಾಷನಲ್ ಕ್ಯಾಲೆಂಡರ್ ಏನದಾವ ಎಲ್ಲಾ ಬೇಸ್ಡ್ ಆನ್ ಶಾಲಿವಾನ ಶಕ ಅದಾವ. ಶಾಲಿವಾನ ಶಕ ಈಸ್ ಒನ್ಸ್ ಅಗೇನ್ ಡಿಪೆಂಡೆಂಟ್ ಆನ್ ಪಂಚಾಂಗ. ಓಕೆ, ಪಂಚಾಂಗಂ ಅಂತ ಕರಿತೀವಿ. ಓಕೆ, ಶಾಲಿವಾನ ಶಕದಿಂದ ಪಂಚಾಂಗಂ ಅಂತ ನೀವು ಮದುವೆಗಳಲ್ಲಿ ನೋಡಿರ್ಬೋದು. ಶಾಲಿವಾನ ಶಕ ಅಂತ ಬರ್ದಿರ್ತಾರೆ. ಇಲ್ಲಿ ನೋಡಿ, ಇದು ಮದುವೆ ಕಾರ್ಡ್ ನಾನು ಇದೊಂದು ಸ್ಯಾಂಪಲ್ ತಗೊಂಡಿದ್ದೀನಿ. ಇಲ್ಲಿ ಶಾಲಿವಾನ ಶಕ ಅಂತ ಬರ್ದಿರ್ತಾರೆ. ಶಾಲಿವಾನ ಶಕ 1938 ಅಂತ ಬರ್ತಾರೆ. ಶಾಲಿವಾನ ಶಕ 1938 ಅಂದ್ರೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಬರುವ ಸ್ಲೈಡ್ ಅಲ್ಲಿ. ಶಾಲಿವಾನ ಶಕ ಅಂತಂದ್ರೆ ಹಿಂದೂಗಳ ಪ್ರಕಾರ ಏನೇ ಕಾರ್ಯ, ಕರ್ಮ, ಮುಹೂರ್ತ ಏನೇನೈತಿ ಅದೆಲ್ಲ ಡಿಪೆಂಡೆಂಟ್ ಎದ್ರ ಮ್ಯಾಗ ಆಗತ್ತಪ್ಪ ಅಂತಂದ್ರೆ ಶಾಲಿವಾನ ಶಕ ಕ್ಯಾಲೆಂಡರ್ ಮ್ಯಾಗ ಆಗ್ತದೆ. ಶಾಲಿವಾನ ಶಕ ಕ್ಯಾಲೆಂಡರ್ ಈಸ್ ಇಂಟರ್ ಡಿಪೆಂಡೆಂಟ್ ಆನ್ ಪಂಚಾಂಗ. ಶಾಲಿವಾನ ಶಕ ಪಂಚಾಂಗ ಮೇಲೆ ಡಿಪೆಂಡೆಂಟ್ ಅದ. ಪಂಚಾಂಗನಾಗ ಏನಿರ್ತದೆ ಅದ್ರ ಪ್ರಕಾರ ಶಾಲಿವಾನ ಶಕದಾಗ ಇರ್ತದೆ. ಶಾಲಿವಾನ ಶಕ ಇಸ್ ಇಂಡಿಯನ್ ಹಿಂದೂಗಳ ಪ್ರಕಾರ ಕ್ಯಾಲೆಂಡರ್. ಓಕೆ, ಹಿಂದೂಗಳ ಪ್ರಕಾರ ಡೇಟಿಂಗ್ ಸಿಸ್ಟಮ್. ಅದರಿಂದ ನಾವು ಇಂಡಿಯನ್ ನ್ಯಾಷನಲ್ ಕ್ಯಾಲೆಂಡರ್ಸ್ ಎಲ್ಲ ಬೇಸ್ಡ್ ಆನ್ ಶಾಲಿವಾನ ಶಕ. ಓಕೆ, ನಾವೇನಂತೀವಿ ಶಾಲಿವಾನ ಶಕ ಇಸ್ ಬ್ಯಾಕ್ ಬೈ 78 years ದೆನ್ ಕ್ರಿಶ್ಚಿಯನ್ ಎರಾ. ಅಂತಂದ್ರೆ ಏನು? ಕ್ರಿಶ್ಚಿಯನ್ ಎರಾಕ್ಕಿಂತ 78 years ಬ್ಯಾಕ್ ಅಂತಂದ್ರೆ ಏನಂತ, ಕ್ರಿಶ್ಚಿಯನ್ ಎರಾ ಚಾಲು ಆಗಿದ್ದಕ್ಕೆ ನಾವು 0 AD ಅಂತ ಹೇಳ್ತೀವಿ. ಓಕೆ, ಕ್ರಿಶ್ಚಿಯನ್ ಎರಾ ಚಾಲು ಆಗಿ 78 ವರ್ಷಗಳ
78 ವರ್ಷ ಆಗಿಂದ ಶಾಲಿವಾಹನ ಶಕ ಚಾಲು ಆಯಿತು. ಓಕೆ, ಅಂದ್ರೆ ಏನು, ಕ್ರಿಶ್ಚಿಯನ್ ಎರ ಚಾಲುವಾಗಿ 78 ಇಯರ್ಸ್ ಆಗಿಂದ ಶಾಲಿವಾಹನ ಶಕ ಚಾಲು ಆಯ್ತು. ಅಂತಂದ್ರೆ ಯಾವಾಗ ಹೆಂಗ, ಕ್ರಿಶ್ಚಿಯನ್ ಎರ ಅಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ಇಯರ್, ಜೀಸಸ್ ಕ್ರೈಸ್ಟ್ ಹುಟ್ಟಿ 78 ವರ್ಷಗಳಾಗಿಂದ ಅಂದ್ರೆ ಅಟ್ 78 AD ಶಾಲಿವಾಹನ ಶಕ ಹ್ಯಾಸ್ ಸ್ಟಾರ್ಟೆಡ್. ಅಂದ್ರೆ 78 AD ಗೆ ಶಾಲಿವಾಹನ ಶಕ ಸ್ಟಾರ್ಟ್ ಆಯ್ತು. ಸೊ ನಾವೇನಂತ ಹೇಳ್ತೀವಿ, ಶಾಲಿವಾಹನ ಶಕ ಈಸ್ ಬ್ಯಾಕ್ ಬೈ 78 ಇಯರ್ಸ್ ಅಂತ ಹೇಳ್ತೀವಿ. ಓಕೆ, ಯಾಕಂದ್ರೆ ಕ್ರಿಶ್ಚಿಯನ್ ಏರಾದಾಗ ಆಲ್ರೆಡಿ 78 ವರ್ಷ ಆಗ್ಬಿಟ್ಟವಲ್ಲಿ. ಓಕೆ, ಕ್ರಿಶ್ಚಿಯನ್ ಏರಾದಾಗ ಆಲ್ರೆಡಿ 78 ವರ್ಷ ಆಗ್ಯಾವ ಅಂತಂದ್ರೆ ನಮ್ಮ ಹಿಂದೂಗಳ ಪ್ರಕಾರ ಆ ಇಯರ್ 78ನೇ AD ಹಿಂದೂಗಳ ಪ್ರಕಾರ 0 AD. ಓಕೆ, ಹಿಂದೂಗಳ ಪ್ರಕಾರ 0 ಇಯರ್. ಸೊ ನಾವೇನಂತ ಕರಿತೀವಿ, ಕ್ರಿಶ್ಚಿಯನ್ ಎರಾಕ್ಕಿಂತ ಹಿಂದೂ ಎರಾ ಅಂದ್ರೆ ಶಾಲಿವಾಹನ ಶಕ ಏನೈತಿ 78 ಇಯರ್ಸ್ ಬ್ಯಾಕ್ ಐತಿ. ಸೊ ಇಟ್ ಈಸ್ ಬ್ಯಾಕ್ ಬೈ 78 ಇಯರ್ಸ್ ಅಂತ ಹೇಳ್ತೀವಿ. ಇದು ಯಾರು ಚಾಲು ಮಾಡಿದ್ರಪ್ಪ ಅಂತಂದ್ರೆ ಕುಶಾನ ಡೈನೆಸ್ಟಿ ಕನಿಷ್ಕ ಕಿಂಗ್ ಅಂತ ಹೇಳಿದಾನ, ಆ ಕಿಂಗ್ ಇದು ಚಾಲು ಮಾಡಿದ್ದು. ಓಕೆ, ಆಮೇಲೆ ಆಲ್ಮೋಸ್ಟ್ ಆಲ್ ರೆಕಾರ್ಡ್ಸ್ ಇನ್ ಇಂಡಿಯಾ ಅಂದ್ರೆ ಯಾವ ರೆಕಾರ್ಡ್ಸ್ ಅಪ್ಪ ಅಂದ್ರೆ ಹಿಸ್ಟಾರಿಕಲ್ ರೆಕಾರ್ಡ್ಸ್, ಹಿಸ್ಟ್ರಿ ಒಳಗೆ ಏನೇನು ಬರ್ದಾರಲ್ಲ ಅದೆಲ್ಲ ಶಾಲಿವಾಹನ ಶಕ ಮೇಲೆ ಡಿಪೆಂಡೆಂಟ್ ಐತಿ. ಓಕೆ, ನೆಕ್ಸ್ಟ್ ಶಾಲಿವಾಹನ ಶಕ ಒಳಗೆ ನ್ಯೂ ಇಯರ್ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಫೆಸ್ಟಿವಲ್ ಆಫ್ ಉಗಾದಿ. Festival of Ugadi is considered as the first, as a new year of Shalivana Shaka. Okay, March 22nd is considered as the new year, first day of the new year in Shalivana Shaka. Okay, ಇದೆಲ್ಲ ನಾವು ಎಲ್ಲಿಪ್ಪ ಅಂತಂದ್ರೆ ಶಾಲಿವಾಹನ ಶಕ ಬಗ್ಗೆ ಕಲ್ತಿದ್ದು. ಓಕೆ, ಶಾಲಿವಾಹನ ಶಕ ಬಗ್ಗೆ ಕಲ್ತಿದ್ದಾಯ್ತು. ಓಕೆ, ಶಾಲಿವಾಹನ ಶಕ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಈ ಸ್ಲೈಡ್ ಅಲ್ಲಿ ಹೇಳ್ತೀವಿ ನಾವು. ಶಾಲಿವಾಹನ ಶಕ is equal to Christian era minus 78 years. Okay, Christian era minus 78 years. Currently Christian era ಏನಾಯ್ತಪ್ಪ ಅಂತಂದ್ರೆ 2016. Okay, 2016 minus 78. Okay, is equal to ಈಗೇನಾಯ್ತಪ್ಪ ಅಂತಂದ್ರೆ ಏನಾಗಿ ನಾನು ನೆನಪಿಟ್ಕೊಳಕ್ ಹೇಳಿದ್ದೆ 1938. ಓಕೆ, ಆ ಮದ್ವಿ ಕಾರ್ಡಲ್ಲಿ ಬರೆದಿದ್ದ 1938. ಓಕೆ, ಈಗ ಪ್ರೆಸೆಂಟ್ ಶಾಲಿವಾಹನ ಶಕ ಈಸ್ 1938. ಓಕೆ, ಪ್ರೆಸೆಂಟ್ ಶಾಲಿವಾಹನ ಶಕ ಇಸ್ 1938. ಹೌ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್, ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೆವಪ್ಪ ಅಂತಂದ್ರೆ ಶಾಲಿವಾಹನ ಶಕ ಇಸ್ ಈಕ್ವಲ್ ಟು ಕ್ರಿಶ್ಚಿಯನ್ ಎರಾ ಮೈನಸ್ 78 ಇಯರ್ಸ್. ಓಕೆ, ಕ್ರಿಶ್ಚಿಯನ್ ಎರಾ ಏನ್ ನಡೆದೈತಿ ಈಗ ಅಂತಂದ್ರೆ 2016 ನಡೆದ ಮೈನಸ್ 78 ಮಾಡಿದೆವಪ್ಪ ಅಂತಂದ್ರೆ 1938 ಆಗ್ತದೆ. ಓಕೆ, ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಅಲ್ ಹಿಜ್ರಾ ಅವರ ಅನ್ನ ಹೆಗ್ರಿಯ ಅಂತ ಕರೀತಾರೆ. ಇದು ಯಾರಪ್ಪ ಅಂತಂದ್ರೆ ಇಸ್ಲಾಮಿಕ್ ರಿಲಿಜನ್ ಫಾಲೋ ಮಾಡೋರಿಗೆ ಒಂದು ಡೇಟಿಂಗ್ ಸಿಸ್ಟಮ್, ಒಂದು ಡೇಟಿಂಗ್ ಮೆಥಡಾಲಜಿ ಫಾಲೋ ಮಾಡ್ತಾರೆ. ಇಸ್ಲಾಮಿಕ್ ಪೀಪಲ್ ಫಾಲೋ ಮಾಡುವಂತ ಡೇಟಿಂಗ್ ಮೆಥಡಾಲಜಿಗೆ ಅಲ್ ಹಿಜ್ರಾ ಅಂತ ಕರೀತಾರೆ. ಅಲ್ ಹಿಜ್ರಾ ಇಸ್ ಕನೆಕ್ಟೆಡ್ ಟು ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ರಿಲೇಟೆಡ್ ಟು ಪ್ರಾಫೆಟ್ ಮೊಹಮ್ಮದ್. ಪ್ರಾಫೆಟ್ ಮೊಹಮ್ಮದ್ ಯಾರು? ಇಸ್ಲಾಂ ಧರ್ಮದ ಗುರು, ಇಸ್ಲಾಂ ಧರ್ಮದ ದೇವರು ಅಂತ ಕರೀತಾರೆ. ಇಸ್ಲಾಂ ಧರ್ಮದ ದೇವರಿಗೆ ರಿಲೇಟೆಡ್ ಆದ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟಿಗೆ ಅಲ್ ಹಿಜ್ರಾ ಅಂತ ಕರೀತಾರೆ. ಇಸ್ಲಾಮಿಕ್ ರಿಲಿಜನ್ ಏನ್ ಇಂಪಾರ್ಟೆಂಟ್ ಇವೆಂಟ್ ಅಪ್ಪ ಅಂತಂದ್ರೆ ಪ್ರಾಫಿಟ್ ಮೊಹಮ್ಮದ್ ಇದ್ದಿದ್ದು, ಪ್ರಾಫಿಟ್ ಮೊಹಮ್ಮದ್ ಮಕ್ಕಾದಿಂದ ಮದೀನಾಗ್ ಶಿಫ್ಟ್ ಆಗ್ತಾರೆ. ಎದಕ್ಕೆ ಶಿಫ್ಟ್ ಆಗ್ತಾರೆ ಅಂತಂದ್ರೆ ಪ್ರಾಫಿಟ್ ಮೊಹಮ್ಮದ್ ಲೈಫಿಗೆ ಥ್ರೆಟ್ ಇತ್ತಂತೆ, ಯಾರೋ ಅವರಿಗೆ ಮರ್ಡರ್ ಮಾಡ್ಬೇಕಂತ ಸಂಚ್ ಹಾಕಿದ್ರಂತೆ. ಆ ಸಂಚ್ ಹಾಕಿದ್ದು ತಿಳಿದಿದ ತಕ್ಷಣ ಪ್ರಾಫಿಟ್ ಮೊಹಮ್ಮದ್ ಮಕ್ಕಾದಿಂದ ಮದೀನಾಗ್ ಶಿಫ್ಟ್ ಆಗಿ ಇಸ್ಲಾಮಿಕ್ ರಿಲಿಜನ್ ಅನ್ನು ಚಾಲು ಮಾಡ್ತಾರೆ. ಈ ಶಿಫ್ಟಿಗೆ ಏನಂತ ಕರೀತಾರೆ? ಅಲ್ ಹಿಜ್ರಾ ಅಂತ ಕರೀತಾರೆ. ಈ ಶಿಫ್ಟ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 622 AD ಒಳಗೆ. ಓಕೆ, ನೈನಾಗಿ ನೆನಪಿಡಕ್ ಹೇಳಿದ್ದೆ 622 AD, ರೈಟ್? 622 AD ಒಳಗೆ ಏನಾಗ್ತದೆ, ಪ್ರಾಫೆಟ್ ಮೊಹಮ್ಮದ್ who is a god of Islamic religion has shifted from Makkah to Medina because he has a life threat. Somebody has played a game to kill him, so he has shifted from Makkah to Medina and established a Islamic religion in 1622 AD. So it is related to one of the important aspect, one of the important incident of Prophet Muhammad. ಇದಕ್ಕೆ ನಾವೇನಂತ ಕರಿತೀವಿ? ಅಲ್ ಹಿಜ್ರಾ ಅಂತ ಕರಿತೀವಿ. ಆಲ್ಮೋಸ್ಟ್ ಆಲ್ ಮುಸ್ಲಿಂ ರೆಕಾರ್ಡ್ಸ್ ಏನದಾವ, ಮುಸ್ಲಿಂ ರೆಕಾರ್ಡ್ಸ್ ಅಂತಂದ್ರೆ ಮುಸ್ಲಿಂ ರಿಲೇಟೆಡ್ ಏನೇನು ಹಿಸ್ಟ್ರಿ ಒಳಗೆ ರೆಕಾರ್ಡ್ಸ್ ಅದಾವ ಅವೆಲ್ಲ ಇದೇ ಎರಾ ಮೇಲೆ ಡಿಪೆಂಡೆಂಟ್ ಅದಾವ. ಓಕೆ, ಇಸ್ಲಾಮಿಕ್ ನ್ಯೂ ಇಯರ್ ಯಾವಾಗ ಚಾಲು ಆಗತ್ತಪ್ಪ ಅಂತಂದ್ರೆ ಇಸ್ಲಾಂ ಫಾಲೋವರ್ಸ್ ಪ್ರಕಾರ ನ್ಯೂ ಇಯರ್ ಚಾಲು ಆಗೋದು ಫಸ್ಟ್ ಡೇ ಆಫ್ ಮೊಹರಂ. ಫಸ್ಟ್ ಡೇ ಆಫ್ ಮೊಹರಮಿಗೆ ಇಸ್ಲಾಮಿಕ್ ಪೀಪಲ್ ಏನಂತ ಸೆಲೆಬ್ರೇಟ್ ಮಾಡ್ತಾರೆ? ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಕರೆಂಟ್ಲಿ ಯಾವ ಬಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಕಾಮನ್ ಏರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವೀಗ ಸ್ಟಡಿ ಮಾಡಿದ್ದೇನಪ್ಪ ಅಂದ್ರೆ ಹಿಂದೂಗಳ ಪ್ರಕಾರ ಶಾಲಿವಾಹನ ಶಕ, ಆಮೇಲೆ ಇಸ್ಲಾಂ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಅಲ್ ಹಿಜ್ರಾ. ಸಿಮಿಲರ್ಲಿ ರೋಮನ್ ಕ್ಯಾಲೆಂಡರ್ ಅಂತಿತ್ತು. ರೋಮನ್ ಕ್ಯಾಲೆಂಡರ್ ಯಾರು ಫಾಲೋ ಮಾಡ್ತಿದ್ರು? ಯೂಸ್ಡ್ ಬೈ ರೋಮನ್ಸ್. ಚೈನೀಸ್ ಕ್ಯಾಲೆಂಡರ್ ಚೈನಾದವ್ರು ಮಾಡಿದ್ರು, ಜಾಪನೀಸ್ ಕ್ಯಾಲೆಂಡರ್ ಜಪಾನ್ದವ್ರು ಮಾಡಿದ್ರು.
ಇದು ಎಲ್ಲರೂ ಒಂದೊಂದು ಅವ್ರವ್ರ ಡೇಟಿಂಗ್ ಮೆಥಡ್ಸ್ ಮಾಡ್ಕೊಳ್ಬೋದು. ಹಿಂಗೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಹಿಸ್ಟಾರಿಯನ್ಸ್ ನಡು ಕನ್ಫ್ಯೂಷನ್ ಆಯ್ತು. ನಾವು ಹಿಸ್ಟ್ರಿ ಬರೀಬೇಕಂತಂದ್ರೆ ಯಾವ ಡೇಟಿಂಗ್ ಮೆಥಡ್ದಿಂದ ನಾವು ಹೆಂಗೆ ಹಿಸ್ಟ್ರಿ ಬರೀಬೇಕು. ಈಗ ನಾವು ಚೈನಾ ಓದಿವಿ ಅಂತಂದ್ರೆ ಚೈನೀಸ್ ಪ್ರಕಾರ ನಾವು ಹಿಸ್ಟ್ರಿ ಬರ್ಕೋತ ಹೋದಿವಿ ಅಂತಂದ್ರೆ ನಾಳೆ ಇಫ್ ಐ ಬೀಯಿಂಗ್ ಅನ್ ಇಂಡಿಯನ್ ನಾ ಚೈನಾ ಹೋದೆ ಅಂತಂದ್ರೆ ನನಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಯಾವ ವರ್ಷ ಏನು ನಡೆದೈತಿ ಏನಂತ. ಹಾಗೆ ಜಪಾನ್ನಾಗ ಹೋದ್ರೆ ಏನಾಗ್ತೈತಿ ಏನಿಲ್ಲ ಅಂತ ಗೊತ್ತಾಗಲ್ಲ. ಸೊ ಎಲ್ಲ ಹಿಸ್ಟೋರಿಯನ್ಸ್ ಕೂಡ ಏನು ಒಂದು ನಿರ್ಧಾರಕ್ಕೆ ಬಂದ್ರಪ್ಪ ಅಂತಂದ್ರೆ ನಾವು ಹಿಸ್ಟ್ರಿ ಬರೀಬೇಕಾದ್ರೆ ಒಂದು ಕಾಮನ್ ಎರನ್ನ ಇಟ್ಕೊಂಡು ಬರೀಬೇಕು, ಒಂದೇ ಎರನ್ನ ಫಾಲೋ ಮಾಡಿ ಬರೀಬೇಕು, ಒಂದೇ ಡೇಟಿಂಗ್ ಮೆಥಡ್ ಅನ್ನು ಫಾಲೋ ಮಾಡಿ ಬರೀಬೇಕು. ಆ ಮೆಥಡ್ದಿಂದ ವರ್ಲ್ಡ್ ವೈಡ್ ನಾವು ಹಿಸ್ಟ್ರಿ ಬರೀಬಹುದು ಅಂತ ಹೇಳ್ತಾರೆ. ಓಕೆ, ಅದು ಯಾವ ಮೆಥಡ್ ಅಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ಎರಾ. ಓಕೆ, ಕ್ರಿಶ್ಚಿಯನ್ ಎರಾ ಈಸ್ ಆಲ್ಸೋ ಕಾಲ್ಡ್ ಎಸ್ ಕಾಮನ್ ಎರಾ. ಸಮ್ ಆಫ್ ದ ಸೈಂಟಿಸ್ಟ್ ಕಾಲ್ಡ್ ಎಸ್ ಕ್ರಿಶ್ಚಿಯನ್ ಎರಾ ಈಸ್ ಆಲ್ಸೋ ಕಾಲ್ಡ್ ಎಸ್ ಕಾಮನ್ ಎರಾ. ಸೊ what we have all studied is in today's session is all about dating methods. Dating methods ನಲ್ಲಿ ಏನೇನೈತಪ್ಪ ಅಂತಂದ್ರೆ ಡಿಫರೆಂಟ್ ವಾಟ್ ಈಸ್ ಹಿಸ್ಟ್ರಿ ಅಂತ ಕಲ್ತೀವಿ. ಫಸ್ಟಿಗೆ ಹಿಸ್ಟ್ರಿ ಹೆಂಗೆ ಡಿವೈಡ್ ಆಗೈತಿ, ಕ್ಲಾಸಿಫಿಕೇಶನ್ ಆಫ್ ಹಿಸ್ಟ್ರಿ ಹೆಂಗೈತಿ, ಆಮೇಲೆ ಡೇಟಿಂಗ್ ಮೆಥಡ್ಸ್ ಒಳಗೆ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಅನಾಡೊಮಿನೋ ಅಂದ್ರೆ ಏನಂತ ಕಲ್ತೀವಿ. ಓಕೆ, ಆಮೇಲೆ ಬಿಫೋರ್ ಕ್ರೈಸ್ಟ್ ಅಂದ್ರೆ ಏನಂತ ಕಲ್ತೀವಿ, ಆಮೇಲೆ ಶಾಲಿವಾನಶಕ ಅಂದ್ರೆ ಏನ್ ಕಲ್ತೀವಿ, ಅಲಿಜರ್ ಅಂದ್ರೆ ಏನ್ ಕಲ್ತೀವಿ, ಕ್ರಿಶ್ಚಿಯನ್ ಎರಾ ಅಂದ್ರೆ ಏನ್ ಕಲ್ತೀವಿ, ಕಾಮನ್ ಎರಾ ಬಗ್ಗೆ ಕಲ್ತೀವಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಡೂ ಆಸ್ಕ್ ಮೀ about the doubts.